ಗಣೇಶನಿಗೆ 21 ಮೋದಕ ಅರ್ಪಿಸುವುದು ಬಹಳ ಶುಭ ಫಲಗಳನ್ನು ನೀಡುತ್ತದೆ ಎನ್ನಲಾಗುತ್ತದೆ. ಹಾಗಾದರೆ ಗಣೇಶನಿಗೆ 21 ಮೋದಕವನ್ನೇಕೆ ಅರ್ಪಣೆ ಮಾಡಬೇಕು ಎಂಬುದನ್ನು ತಿಳಿಯೋಣ. ಗಣೇಶ ಚತುರ್ಥಿಯ ಮಂಗಳಕರ ಹಬ್ಬವನ್ನು ಇಂದು ಆಚರಿಸಲಾಗುತ್ತದೆ. 10 ದಿನಗಳ ಕಾಲ ನಡೆಯುವ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಗಣೇಶನಿಗೆ ಸಿಹಿ ತಿಂಡಿಗಳು ಎಂದರೆ ಬಹಳ ಇಷ್ಟ. ಹಾಗಾಗಿ ಈ ದಿನ ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಲಾಗುತ್ತದೆ. ಗಣೇಶನನ್ನು ಭೋಜನ ಪ್ರಿಯ ಎಂದು ಸಹ ಕರೆಯಲಾಗುತ್ತದೆ. ಗಣೇಶನಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಅರ್ಪಣೆ ಮಾಡಿದರೆ ಬಹಳ ಖುಷಿಯಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಇನ್ನು ಗಣೇಶನಿಗೆ ಹಬ್ಬದ ದಿನ ತಪ್ಪದೆ 21 ಮೋದಕಗಳನ್ನು ಅರ್ಪಿಸುತ್ತಾರೆ. ಕೆಲವೊಮ್ಮೆ ಗಣೇಶನಿಗೆ 11 ಮೋದಕಗಳನ್ನು ಸಹ ಅರ್ಪಣೆ ಮಾಡುತ್ತಾರೆ. ಆದರೆ 21 ಮೋದಕ ಅರ್ಪಿಸುವುದು ಬಹಳ ಶುಭ ಫಲಗಳನ್ನು ನೀಡುತ್ತದೆ ಎನ್ನಲಾಗುತ್ತದೆ. ಹಾಗಾದರೆ ಗಣೇಶನಿಗೆ 21 ಮೋದಕವನ್ನೇಕೆ ಅರ್ಪಣೆ ಮಾಡಬೇಕು ಎಂಬುದು ತಿಳಿಯೋಣ. ಗಣೇಶನಿಗೆ ಮೋದಕಗಳನ್ನು ಅರ್ಪಿಸುವ ಸಂಪ್ರದಾಯವನ್ನು ಗಣೇಶ ಪುರಾಣ ಮತ್ತು ಮಗ್ಲದ್ ಪುರಾಣ ಸೇರಿದಂತೆ ಪುರಾತನ ಗ್ರಂಥಗಳಲ್ಲಿ ಕಾಣಬಹುದು. ಶತಮಾನಗಳಿಂದ ಈ ಸಂಪ್ರದಾಯವು 21 ಮೋದಕಗಳನ್ನು ನೀಡುವ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದ್ದು, ಇದು ಗಣೇಶ ಚತುರ್ಥಿ ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ. 21 ಮೋದಕ ಹಿಂದಿದೆ ಕಥೆ. ಗಣೇಶನಿಗೆ 21 ಮೋದಕಗಳನ್ನು ಅರ್ಪಿಸುವ ಸಂಪ್ರದಾಯವು ಆಕರ್ಷಕ ದಂತಕಥೆಯಿಂದ ಹುಟ್ಟಿಕೊಂಡಿದೆ. ಗಣೇಶನಿಗೆ 11 ಮೋದಕಕ್ಕಿಂತ ಹೆಚ್ಚಾಗಿ 21 ಮೋದಕಗಳನ್ನು ಅರ್ಪಣೆ ಮಾಡುವುದೇ ಶ್ರೇಷ್ಠ ಎನ್ನಲಾಗುತ್ತದೆ. ಭಕ್ತರು ಸಹ ಅದನ್ನೇ ಮಾಡುತ್ತಾರೆ. ಅದರ ಹಿಂದೆ ಒಂದು ಘಟನೆಯಿದೆ. ಅದು ಅನಸೂಯೆಯಿಂದ ಕಾಲಕ್ಕೆ ಹೋಗುತ್ತದೆ. ಒಮ್ಮೆ ಶಿವ ಕಾಡಿನಲ್ಲಿರುವ ಭಕ್ತೆ ಅನಸೂಯಳ ಮನೆಗೆ ಪಾರ್ವತೀದೇವಿ ಮತ್ತು ಗಣೇಶನ ಜೊತೆಗೆ ಹೋಗಿ ಭೇಟಿ ನೀಡುತ್ತಾರೆ. ಆಗ ಅನಸೂಯ ಗಣೇಶನಿಗೆ ಆಹಾರವನ್ನು ನೀಡುತ್ತಾಳೆ. ಆಗ ಶಿವ ಗಣೇಶನ ಹಸಿವು ನೀಗಿದರೆ ಮಾತ್ರ ನಾನು ಆಹಾರ ಸೇವನೆ ಮಾಡುವುದಾಗಿ ಹೇಳುತ್ತಾನೆ. ಅನೇಕ ಭಕ್ಷ್ಯಗಳನ್ನು ಆಸ್ವಾದಿಸಿದ ನಂತರ ಸಹ ಗಣಪತಿಯ ಹಸಿವು ಕಡಿಮೆ ಆಗುವುದಿಲ್ಲ. ಗಣಪತಿಯನ್ನು ತೃಪ್ತಿಪಡಿಸಿದರೆ ಶಿವನು ಹಸಿವಿನಿಂದ ಬಳಲುತ್ತಾನೆ ಎಂದು ಅರಿತುಕೊಂಡು ಅನಸೂಯ ಒಂದೇ ಒಂದು ಸಿಹಿ ಮೋದಕವನ್ನು ಅರ್ಪಿಸಿದಳು. ಅದನ್ನು ತಿಂದ ಗಣೇಶ ಜೋರಾಗಿ ತೇಗುವ ಮೂಲಕ ಪೂರ್ಣತೆಯ ಸಂಕೇತವನ್ನು ನೀಡುತ್ತಾನೆ. ಆಶ್ಚರ್ಯ ಎಂದರೆ ತಕ್ಷಣವೇ ಶಿವ ಒಂದಲ್ಲ ಎರಡಲ್ಲ 21 ಬಾರಿ ತೇಗುತ್ತಾನೆ. ಪಾರ್ವತಿಗೂ ಸಿಕ್ಕಿತು ಸಂತೃಪ್ತಿ. ಇದು ಕೇವಲ ಶಿವನಿಗೆ ಮಾತ್ರವಲ್ಲದೆ ಪಾರ್ವತಿಗೂ ಸಹ ಸಂತೃಪ್ತಿ ಸಿಗುತ್ತದೆ. ಇದನ್ನು ನೋಡಿದ ಪಾರ್ವತಿ ಖುಷಿಯಾಗಿ ತನ್ನ ಮಗನಿಗೆ ಇನ್ನು ಮುಂದೆ 21 ಮೋದಕಗಳನ್ನು ಅರ್ಪಣೆ ಮಾಡಿದರೆ ಶಿವ ಪಾರ್ವತಿ ಇಬ್ಬರ ಆಶೀರ್ವಾದ ಸಿಗುತ್ತದೆ ಎನ್ನುತ್ತಾರೆ. ಅಲ್ಲದೆ ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಹಿಂದೂ ಧರ್ಮದಲ್ಲಿ ಸಂಖ್ಯೆಗಳಲ್ಲಿ ಸಾಂಕೇತಿಕ ಅರ್ಥಗಳಿವೆ ಮತ್ತು 21 ಅನ್ನು ಮಂಗಳಕರ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಇದು ಸೃಷ್ಟಿಯ ವಿವಿಧ ಅಂಶಗಳ ಏಕತೆಯನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದಲೇ ಗಣೇಶ ಚತುರ್ಥಿ ಎಂದು 21 ಮೋದಕಗಳನ್ನು ಅರ್ಪಿಸಿ ಬುದ್ಧಿವಂತಿಕೆ, ಜ್ಞಾನ ಮತ್ತು ಯಶಸ್ಸಿಗೆ ಗಣೇಶನ ಆಶೀರ್ವಾದವನ್ನು ಬೇಡಬೇಕು. ಆಳವಾದ ಭಕ್ತಿ ಮತ್ತು ಶುದ್ಧ ಹೃದಯದಿಂದ ಗಣೇಶನಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.